ಮಾನ್ಯ ಬಂಧುಗಳೇ, ತಮ್ಮ ನ್ಯಾಯಯುತ ಬೇಡಿಕೆಯ ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಈ ವೇದಿಕೆಗೆ ಬಂದಿರತಕ್ಕಂತ ನನ್ನ ಪಕ್ಷದ ಮುಖಂಡರು, ಅಧ್ಯಕ್ಷರು ಆಗಿರತಕ್ಕಂತ ವಿಜಯೇಂದ್ರ ಅವರೇ, ನಿಮ್ಮ ನೇತಾರರು, ಎಲ್ಲೇ ಅನ್ಯಾಯವಾದಾಗ ನಿಮ್ಮ ಜೊತೆಗೂಡಿ ಹೋರಾಟ ಮಾಡ್ತಾ ಇರತಕ್ಕಂತ ಕಾಂತಕುಮಾರ್ ಅವರೇ, ಸಮಸ್ಯೆಗಳ ಪರಿಹಾರಕ್ಕಾಗಿ ಇಡೀ ರಾಜ್ಯಾದ್ಯಂತ ಹೋರಾಟದಲ್ಲಿ ತೊಡಗಿರತಕ್ಕಂತ ಯುವ ಸಮುದಾಯವೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ತಾವು ಎಲ್ಲೆಲ್ಲಿ ನಿಮಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿದ್ದೀವೋ ಅಲ್ಲಿ ಎಲ್ಲಾ ಕಡೆ ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆಯಲ್ಲಿದೆ. ವಿರೋಧ ಪಕ್ಷದ ನಾಯಕರಾಗಿ ನಾನು ಅನೇಕ ಕಡೆ ಬಂದಿದ್ದೇವೆ. ನಮ್ಮ ಅಧ್ಯಕ್ಷರು ಇಲ್ಲಿ ನೀವು ಕರೆದಾಗಲೆಲ್ಲ ಬಂದಿದ್ದಾರೆ. ಅಂದ್ರೆ ನಿಮ್ಮ ಸಂಕಷ್ಟದ ಸಮಯದಲ್ಲಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅನ್ನೋದನ್ನ ನಾವು ಪದೇ ಪದೇ ಸಾಬೀತು ಮಾಡಿದ್ದೇವೆ. ಆದರೆ ಪರಿಹಾರ ಇನ್ನೂ ಕಂಡಿಲ್ಲ. ಹುಬ್ಳಿ ಧಾರವಾಡದಲ್ಲಿ ಲಕ್ಷಾಂತರ ಜನ ನೀವು ಸೇರಿದ್ರಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ರಿ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಅವತ್ತು ಕೂಡ ಬಂದಿದ್ದೇವೆ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹಲವು ಸಾರಿ ನೀವು ಕರೆದಿದ್ದೀರಿ, ಬಂದಿದ್ದೇವೆ. ನಿಮ್ಮ ಜೊತೆಯಲ್ಲಿ ನಾವು ಕೂಡ ನಿಮ್ಮ ಹೋರಾಟದಲ್ಲಿ ನಾವು ಯಾವಾಗಲೂ ಇರ್ತೇವೆ. ಮೊನ್ನೆ ವಿಷಯ ಬಂತು, ಹಿಂದೆ ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಗೂಗಲ್ ಮೂಲಕ ತರ್ಜುಮೆ ಮಾಡಿದ ಕ್ವಶನ್ ಪೇಪರ್ ಬಂದಾಗ ಒಂದಕ್ಕೊಂದು ತಾಳೆ ಇಲ್ಲದೆ 100 ಪ್ರಶ್ನೆಗಳು ಕೇಳಿದ್ರೆ 80 ಪ್ರಶ್ನೆಗಳು ಅದರಲ್ಲಿ ಅರ್ಥವೇ ಇಲ್ಲದಂತಿದ್ವು. ಆದ್ರೂ ಪರೀಕ್ಷೆ ಮಾಡಿದ್ರು, ಸೆಲೆಕ್ಷನ್ ಮಾಡಿಬಿಟ್ರು. ಎಂತ ಸರ್ಕಾರ ಇದು ನನಗೆ ಅರ್ಥನೇ ಆಗೋದಿಲ್ಲ. ಆದ್ರೆ ನಿಮ್ಮ ಹೋರಾಟ ನಿರಂತರವಾಗಿ ಅವತ್ತು ಕೂಡ ಇತ್ತು. ನಾವು ನಿಮ್ಮ ಜೊತೆ ಕೂಡಿದ್ದೇವೆ. ನಿನ್ನೆ ಕೆಪಿಎಸ್ಸಿಯಲ್ಲಿ ಆದ ಏನು ಲಂಚಾವತಾರದ ವಿಚಾರ ಇತ್ತು ಅದನ್ನ ಬೆಳಕಿಗೆ ತಂದ್ವಿ. ನಿನ್ನೆ ಆರ್ ಅಶೋಕ್ ಅವರು, ನಾನು ಚೇರ್ಮನ್ ಅವರನ್ನ ಭೇಟಿಯಾಗಿದ್ವಿ. ಸೆಕ್ರೆಟರಿ ಅವರು ಮತ್ತೆ ಎಕ್ಸಾಮ್ ಕಂಟ್ರೋಲರ್ ಮೂವರನ್ನು ಭೇಟಿಯಾಗಿ ಏನು ಮನವಿಯನ್ನು ಅದನ್ನೇ ನಾವು ಅವರ ಗಮನಕ್ಕೆ ತಂದಿದ್ದೇವೆ. ತಕ್ಷಣ ಈ ಕೇಸನ್ನ ಸಿಬಿಐಗೆ ಕೊಡಲೇಬೇಕು ಅಂತ ಹೇಳಿದ್ದೇವೆ. ಈಗ ನೀವು ಶಿಕ್ಷಕರಿದ್ದೀರಿ, ಹಲವು ಅಂದ್ರೆ ಬರೀ ಶಿಕ್ಷಕರು ಅಂತಂದ್ರೆ ಒಂದೇ ಸಬ್ಜೆಕ್ಟ್ ಅಲ್ಲ, ಹಲವು ವಿಚಾರಗಳಿದ್ದೀರಿ ನೀವು. ಈಗ ನಿಮ್ಮ ಹೋರಾಟ ಪ್ರಾರಂಭ ಆಗಿದೆ, ಅನೇಕ ವರ್ಷಗಳೇ ಕಳೆದು ಹೋಗಿದೆ, ಇದುವರೆಗೂ ಅಪಾಯಿಂಟ್ಮೆಂಟ್ಗಳಾಗಿಲ್ಲ. ನನಗೆ ಅನಿಸ್ತದೆ ಈ ಸರ್ಕಾರ ಒಂದು ರೀತಿ ಕರಪ್ಷನ್ ಪ್ರಿಯ ಮತ್ತು ಭೂಮಿಯ ಪ್ರಿಯರು ಕೂಡ ಇವರು. ಮೊದಲೇನಾಗ್ತಿತ್ತು, ಶಾಲಾ ಕಾಲೇಜುಗಳು ಅದರಲ್ಲಿ ವಿದ್ಯೆಯನ್ನೇ ಮಾರಾಟ ಮಾಡ್ಕೊಳ್ತಿದ್ರು. ಈಗ ಅದರ ಜೊತೆಗೆ ಹುದ್ದೆಯನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಈ ತರ ಪರಿಸ್ಥಿತಿ ಇದ್ರೆ ಇದನ್ನ ನಾವೆಲ್ಲರೂ ಸೇರಿ ಹೋರಾಟ ಮಾಡಿ ನಿಭಾಯಿಸಬೇಕಾಗಿದೆ. ಆ ಕಾರಣದಿಂದ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸದಾ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ. ಒಂದು ಸಾರಿಗೆ ಈ ಕರಪ್ಷನ್ ಅನ್ನೋದನ್ನ ಬೇರು ಸಮೇತ ಕಿತ್ತಾಕಬೇಕಾಗಿದೆ. ಅದು ಲೋಕಸೇವಾ ಆಯೋಗ ಅಲ್ಲಿ ಸೇವೆ ಹೋಗಿದೆ, ಸೇವೆ ಅನ್ನೋದೇ ಇಲ್ಲ ಅಲ್ಲಿ. ಟೋಟಲಿ ಈಗ ಭ್ರಷ್ಟಾಚಾರದಲ್ಲಿ ನಿರತವಾಗಿಬಿಟ್ಟಿದೆ. ನಿನ್ನೆ ನಾವು ಹೋಗಿ ಕೇಳಿದಾಗ ಅವರು ಸದಸ್ಯರುಗಳೆಲ್ಲ ಇದ್ದವರು ಬಹಳ ಬೇಜಾರು ಮಾಡ್ಕೊಂಡ್ರು. ಸರ್, ನಮಗೂ ಕೂಡ ಅಪಮಾನ ಆಗ್ತಾ ಇದೆ,
ಯಾರು ತಿಂತಾರೋ ಎಲ್ಲಿ ತಿಂತಾರೋ ಗೊತ್ತಿಲ್ಲ. ನಾವು ತಿನ್ಲಿಲ್ಲ ಉಣ್ಲಿಲ್ಲ. KPSC ಮೆಂಬರ್ ಅಂದ್ರೆ ನಮ್ಮನ್ನು ಕೂಡ ಅನುಮಾನದಿಂದ ನೋಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರಿಂದ ಇವತ್ತು ಮೀಟಿಂಗ್ ಏನೋ ಇದೆಯಂತೆ ಅವ್ರದ್ದು. ಅವ್ರು ಹೇಳಿದ್ರು ನಾವು CBIಗೆ ಕೊಡಿ ಅಂತ ನಾವೇ ಹೇಳ್ಬಿಡ್ತೀವಿ ಅಂತ ಹೇಳಿದ. ಅದು ಏನಾಗುತ್ತಂತ ಕಾದು ನೋಡೋಣ. ಈ ಸರ್ಕಾರ ಕಿವಿಗೊಡದೇ ಇದ್ರೆ ನನಗನ್ನಿಸುತ್ತೆ ನಿಮ್ಮ ಹೋರಾಟದ ಮೂಲಕವೇ ಈ ಸರ್ಕಾರ ಅನ್ನಿಸುತ್ತೆ. ಇದೇನು ಇಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಆದ್ರಿಂದ ನಿಮ್ಮ ಹೋರಾಟದ ಪ್ರತಿಫಲ ಭವಿಷ್ಯ ಕಾಂಗ್ರೆಸ್ ಸರ್ಕಾರ ಉರುಳಿ ಹೋಗಬಹುದು. ಅದರಿಂದ ಎಚ್ಚರಿಕೆ ಕೊಡಿ ಅವರಿಗೆ. ನಾನು ಕೂಡ ಎಚ್ಚರಿಕೆ ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ. ಇಲ್ಲಿ ಸಣ್ಣ ಸಂಖ್ಯೆಯಲ್ಲಿ ಇವರು ಸೇರಿರಬಹುದು, ಆದರೆ ವಿಷಯ ದೊಡ್ಡದಿದೆ. ಇಡೀ ರಾಜ್ಯವ್ಯಾಪಿ ಜನ ಇದ್ದಾರೆ. ಅವರೆಲ್ಲರೂ ಬೀದಿಗಿಳಿಯೋದಕ್ಕೆ ಮುಂಚೆ ಪರಿಹಾರ ಕೊಟ್ರೆ ಒಳ್ಳೇದಾಯ್ತು. ಇಲ್ಲ ಅಂತಂದ್ರೆ ನೀವು ಮನೆ ಕಡೆ ಹೋಗೋದು ಗ್ಯಾರಂಟಿ ಆಗಿಬಿಡ್ತದೆ. ಅದು 6ನೇ ಗ್ಯಾರಂಟಿ ಆಗಬಾರದು ಅಂತೇಳಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.